ಹಾಯ್ ಫ್ರೆಂಡ್ಸ್, ಫನ್ ಆ್ಯಂಡ್ ಕ್ವಿಜ್ ಮಗ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕ್ವಿಜ್ ಶುರು ಮಾಡೋಣ. ಮೊದಲ ಪ್ರಶ್ನೆ, ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನದ ದೇವಾಲಯ ಯಾವುದು? ಆಪ್ಷನ್ ಎ ಕೊಲ್ಲೂರ ಮೂಕಾಂಬಿಕೆ, ಆಪ್ಷನ್ ಬಿ ಹಾಸನಾಂಬೆ, ಆಪ್ಷನ್ ಸಿ ಮಧುರಾ ಮೀನಾಕ್ಷಿ, ಆಪ್ಷನ್ ಡಿ ಕಂಚಿ ಕಾಮಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನಾಂಬೆ. ಎರಡನೇ ಪ್ರಶ್ನೆ, ಕಪ್ಪೆ ಚೆನ್ನಿಗರಾಯ ದೇವಾಲಯವು ಯಾರಿಗೆ ಸಮರ್ಪಿತವಾಗಿದೆ? ಆಪ್ಷನ್ ಎ ಶಿವ, ಆಪ್ಷನ್ ಬಿ ವಿಷ್ಣು, ಆಪ್ಷನ್ ಸಿ ಬ್ರಹ್ಮ, ಆಪ್ಷನ್ ಡಿ ಹನುಮಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣು. ಮೂರನೆಯ ಪ್ರಶ್ನೆ, ಚೆನ್ನಕೇಶ್ವರ ದೇವಾಲಯ ಎಲ್ಲಿದೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಬೇಲೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಲೂರು. ನಾಲ್ಕನೆಯ ಪ್ರಶ್ನೆ, ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಸಕಲೇಶಪುರ, ಆಪ್ಷನ್ ಬಿ ಕೊಳ್ಳೇಗಾಲ, ಆಪ್ಷನ್ ಸಿ ಕನಕಪುರ, ಆಪ್ಷನ್ ಡಿ ಪಾಂಡವಪುರ. ಸರಿಯಾದ ಉತ್ತರ ಆಪ್ಷನ್ ಎ ಸಕಲೇಶಪುರ. ಐದನೆಯ ಪ್ರಶ್ನೆ, ಶ್ರೀ ವಿಜಯದುರ್ಗ ಕ್ಷೇತ್ರದ ಆಕರ್ಷಣೆ ಯಾವುದು? ಆಪ್ಷನ್ ಎ ಪುಷ್ಪಮಂಟಪ, ಆಪ್ಷನ್ ಬಿ ತೀರ್ಥಮಂಟಪ, ಆಪ್ಷನ್ ಸಿ ಯಾಗಮಂಟಪ, ಆಪ್ಷನ್ ಡಿ ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಯಾಗಮಂಟಪ. ಆರನೆಯ ಪ್ರಶ್ನೆ, ಹಾಸನ ಜಿಲ್ಲೆಯಲ್ಲಿ ಕಂಡುಬರುವ ಜೈನರ ಮುಖ್ಯ ಯಾತ್ರಾ ಸ್ಥಳ ಯಾವುದು? ಆಪ್ಷನ್ ಎ ಹಾಸನಾಂಬೆ, ಆಪ್ಷನ್ ಬಿ ಶ್ರವಣಬೆಳಗೊಳ, ಆಪ್ಷನ್ ಸಿ ಧರ್ಮಸ್ಥಳ ಸ್ವಾಮಿ, ಆಪ್ಷನ್ ಡಿ ಈ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರವಣಬೆಳಗೊಳ. ಏಳನೆಯ ಪ್ರಶ್ನೆ, ಹೊಳೆ ನರಸೀಪುರ ಎಂಬ ಹೆಸರು ಬರಲು ಕಾರಣವಾದ ರಾಜ ಯಾರು? ಆಪ್ಷನ್ ಎ ಸಿಂಹನಾಯಕ, ಆಪ್ಷನ್ ಬಿ ರಾಜನಾಯಕ, ಆಪ್ಷನ್ ಸಿ ವೀರನಾಯಕ, ಆಪ್ಷನ್ ಡಿ ನರಸಿಂಹನಾಯಕ. ಸರಿಯಾದ ಉತ್ತರ ಆಪ್ಷನ್ ಡಿ ನರಸಿಂಹನಾಯಕ. ಎಂಟನೆಯ ಪ್ರಶ್ನೆ, ನಮ್ಮ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ವ್ಯಕ್ತಿಯ ಹೆಸರೇನು? ಆಪ್ಷನ್ ಎ ಮೋದಿಜಿ, ಆಪ್ಷನ್ ಬಿ ಯಡಿಯೂರಪ್ಪ, ಆಪ್ಷನ್ ಸಿ ದೇವೇಗೌಡ, ಆಪ್ಷನ್ ಡಿ ಮನಮೋಹನ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ದೇವೇಗೌಡ. ಒಂಬತ್ತನೆಯ ಪ್ರಶ್ನೆ, ಸಂತೇಶಿವರ ಎಂದರೆ ನೆನಪಾಗುವ ಪ್ರಖ್ಯಾತ ಸಾಹಿತಿಗಳು ಯಾರು? ಆಪ್ಷನ್ ಎ ಎಸ್ ಎಲ್ ಭೈರಪ್ಪ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ದ ರಾ ಬೇಂದ್ರೆ, ಆಪ್ಷನ್ ಡಿ ಅಲ್ಲಮ ಪ್ರಭು. ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಎಲ್ ಭೈರಪ್ಪ.